ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. राजराजेश्वरी आश्रित रक्षकी महामाये शुंभासुरमर्दिनि देवी जगदम्बे जननी ओंकार रूपिणी जननी. त्रिपुर सुंदरी मणिपुर निलये हर्षदायिनी अनुपम राणी. त्रिपुर सुंदरी मणिपुर निलये हर्षदायिनी अनुपम राणी. अखिलांडेश्वरी गौरी मनोहरी कल्हार भूषिणी मधुर भाषिणी देवी जगदम्बे जननी ओंकार रूपिणी जननी. हरिणाक्षी शांभवी शंकरी ताये ज्ञानाक्षी पालिसु शर्वाणि माये. कैलासवासिनी परम कल्याणी मुक्ति प्रदायिनी मूलोक जननी. कैलासवासिनी परम कल्याणी मुक्ति प्रदायिनी मूलोक जननी देवी जगदम्बे जननी ओंकार रूपिणी जननी. गिरिज शांभवी मोक्ष प्रदाते कुंकुम शोभिते भाग्य प्रदाते राक्षस दमने राज राजाते ह्रींकार रूपिणी शक्ति स्वरूपे देवी जगदम्बे जननी ओंकार रूपिणी जननी. राजराजेश्वरी आश्रित रक्षकी महामाये शुंभासुरमर्दिनि देवी जगदम्बे जननी ओंकार रूपिणी जननी. ಬಳೆಗಳು ಹಾರಿ
ಶ್ರೀ ಪದ್ಮಜಳು ದಯೆಯನ್ನು ತೋರುವಳು, ಮಹಾದೇವಿ ಶ್ರೀ ಪದ್ಮಜಳು ದಯೆಯನ್ನು ತೋರುವಳು, ದಯೆಯನ್ನು ತೋರುವಳು. ಶುಭದ ಶುಕ್ರವಾರದೊಳು ದಿವ್ಯ ದರ್ಶನ ವೇಳೆಯೊಳು, ಶುಭದ ಶುಕ್ರವಾರದೊಳು ದಿವ್ಯ ದರ್ಶನ ವೇಳೆಯೊಳು, ವೀರರಾಜರೊಳು ಮೈ ತುಂಬಿ ಭಕ್ತರನ್ನು ಕರೆದು ಪ್ರಾರ್ಥನೆಗೆ ಮಣಿದು ಬಳೆಗಳನ್ನು ಪಡೆದೆ ಪಡೆವವಳು, ಪವಾಡವನ್ನು ಎಸಗಿಹಳು ಕಾಮಧೇನುವಾಗಿಹಳು, ಪವಾಡವನ್ನು ಎಸಗಿಹಳು ಕಾಮಧೇನುವಾಗಿಹಳು, ಬಳೆಗಳ ಹಾರದಳು ಚಂದದಿ ಕಾಣುವಳು, ಮಲ್ಲಿಗೆ ಹೂವುಗಳ ಮಾಲೆಯ ಬಳೆಗಳ ಪ್ರಿಯಳಿವಳು, ಮಲ್ಲಿಗೆ ಹೂವುಗಳ ಮಾಲೆಯ ಬಳೆಗಳ ಪ್ರಿಯಳಿವಳು, ಬಳೆಯ ಹರಕೆಯ ಹೊತ್ತ ಭಕ್ತರ ಪ್ರಾರ್ಥನೆ ನಡೆಸಿಕೊಡುವವಳು, ಪ್ರಾರ್ಥನೆ ನಡೆಸಿಕೊಡುವವಳು, ಮಲ್ಲಿಗೆ ಹೂಗಳ ಮಾಲೆಯ ಬಳೆಗಳ ಪ್ರಿಯಳಿವಳು, ಮಲ್ಲಿಗೆ ಹೂಗಳ ಮಾಲೆಯ ಬಳೆಗಳ ಪ್ರಿಯಳಿವಳು, ಮಲ್ಲಿಗೆ ಹೂಗಳ ಮಾಲೆಯ ಬಳೆಗಳ ಪ್ರಿಯಳಿವಳು, ಮಲ್ಲಿಗೆ ಹೂಗಳ ಮಾಲೆಯ ಬಳೆಗಳ ಪ್ರಿಯಳಿವಳು. ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ, ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ, ರಾಜರಾಜೇಶ್ವರಿ ಆಶ್ರಿತ ರಕ್ಷಕಿ ಮಹಾಮಾಯೆ ಶುಂಭಾಸುರ ಮರ್ದಿನಿ, ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ. ತ್ರಿಪುರ ಸುಂದರಿ ಮಣಿಪುರ ನಿಲಯೇ, ಹರ್ಷದಾಯಿನಿ ಅನುಪಮ ರಾಣಿ, ತ್ರಿಪುರ ಸುಂದರಿ ಮಣಿಪುರ ನಿಲಯೇ, ಹರ್ಷದಾಯಿನಿ ಅನುಪಮ ರಾಣಿ, ಅಖಿಲಾಂಡೇಶ್ವರಿ ಗೌರಿ ಮನೋಹರಿ ಕಲ್ಹಾರ ಭೂಷಿಣಿ ಮಧುರ ಭಾಷಿಣಿ, ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ, ಹರಿಣಾಕ್ಷಿ ಶಾಂಭವಿ ಶಂಕರಿ ತಾಯೇ, ಜ್ಞಾನಾಕ್ಷಿ ಪಾಲಿಸು ಶರ್ವಾಣಿ ಮಾಯೇ, ಕೈಲಾಸವಾಸಿನಿ ಪರಮ ಕಲ್ಯಾಣಿ ಮುಕ್ತಿ ಪ್ರದಾಯಿನಿ ಮೂಲೋಕ ಜನನಿ. ಪ್ರತಿ ಹುಣ್ಣಿಮೆ ರಸ್ತ ನಡೀತದೆ. ಮುಂಜಾನೆ 5 ಗಂಟೆಗೆ ಅಭಿಷೇಕ ತೀರ್ಥ ಪ್ರಸಾದಗಳು ಎಲ್ಲ ಮಕ್ಕಳೆಲ್ಲರಿಗೆ ಮಕ್ಕಳು ಶ್ರಮಿಸಿದ್ದವರಿಗೆ ಶ್ರಮಿಸ, ಹೊಲ ಮನೆದು ಕೆಲಸ ಇದ್ದಾರೆ ಹೊಲ ಮನೆಯದು ಕೂಡ ಬಗೆಹರಿತದೆ. ಅಮ್ಮದಲ್ಲಿ ಬಂದು ನಡ್ಕೊಂಡವ್ರಿಗೆ ಎಲ್ಲರಿಗೆ ಎಲ್ಲ ಅಮ್ಮ ದಾರಿ ತೋರಿಸ್ತಾಳೆ. ಇವತ್ತು ಕ್ಯಾಂಪನ್ನು ಹಾಕ್ಯಾರ. ಬೆಂಗಳೂರು ಡಾಕ್ಟ್ರುಗಳು ಬಂದು ಸೇವಾ ಕಾರ್ಯಕ್ರಮ ಅವರು ಮಾಡ್ಯಾರ, ನಾವು ಮಾಡೀವಿ.
ಸೇವಾ ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಂಡು ಎಲ್ಲರ ಆರೋಗ್ಯರು ಅಂತೇಳಿ ವಿನಂತಿ. ಅಭಿಷೇಕ ಅಗ್ಗಿಲಮ್ಮ ದೇವಸ್ಥಾನದ ಅಮ್ಮಂದು ಅಭಿಷೇಕ ಆಗಿಂದ ಅಲಂಕಾರ ಆಗಿಂದ ಅಮ್ಮಂದು ಪೂಜೆ ಪುನಸ್ಕಾರ, ಗಣಪತಿ ಪೂಜೆ, ಹೋಮಗಳು ಎಲ್ಲ ನಡೆದು ಎಲ್ಲ ಇದಾಗ್ತದೆ. ಭಕ್ತರು ಬಂದವ್ರಿಗೆ ಎಲ್ಲರಿಗೇ ತೀರ್ಥ ಪ್ರಸಾದನು ಎಲ್ಲ ನಡೀತದೆ. ಇದು 9 ವರ್ಷಲಿದ್ದ ನಡೀತದೆ ಕಂಟಿನ್ಯೂ. ಅಮ್ಮಂದು 9 ವರ್ಷಲಿದ್ದ ಬಂದವ್ರಿಗೆಲ್ಲ ಇಲ್ಲ ಅಂತ ನನಗೆ ಎಲ್ಲ ಆಶೀರ್ವಾದನ ಕೊಡ್ತಾರೆ. ನಮ್ಮದು ಏನೆಲ್ಲ ಅಮ್ಮನ ಆಶೀರ್ವಾದ. ಬಂದಿರೋದು ಇವತ್ತು ಗಂಗಾವತಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ನಾವು ಸಪ್ತಗಿರಿಯಿಂದ ಬಂದಿದ್ದೀವಿ. ಇಲ್ಲಿ ಆರೋಗ್ಯ ತಪಾಸಣೆ ಮಾಡ್ತಿದ್ವಿ. ಎಲ್ಲ ಕಾಮನ್ ಸಮಸ್ಯೆಗಳು ಮತ್ತು ಏನೋ ಬೇರೆ ಬೇರೆ ಕ್ಯಾನ್ಸರ್ ಅಂಥ ಸಮಸ್ಯೆಗಳು ಏನೇ ಇದ್ರೂ ಇಲ್ಲಿ ಬಂದು ತಪಾಸಣೆ ಮಾಡಿಸ್ಬೋದು. ಇಲ್ಲಿ ಏನೋ ಸಮಸ್ಯೆ ಇದ್ದರೆ ನಾವು ನಿಮ್ಮ ಸಪ್ತಗಿರಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ನೀವು ಅಲ್ಲಿ ಬಂದು ನೀವು ಎಲ್ಲ ನಿಮ್ಮ ತಪಾಸಣೆ ಮಾಡಿಸ್ಕೋಬೋದು. ನಿಮಗೆ BPL ಕಾರ್ಡು ಏನಾದ್ರು ಆಯುಷ್ಮಾನ್ ಕಾರ್ಡು ಏನಾದ್ರು ಇದ್ದರೆ ನಿಮಗೆ ಎಲ್ಲ ಫ್ರೀ ಆಗುತ್ತೆ. ಆಪ್ರೇಷನ್ ಏನಾದ್ರು ಇದ್ದರೆ ಎಲ್ಲನೂ ಫ್ರೀ ಆಗುತ್ತೆ. ಮತ್ತು ಬೇರೆ ಏನಾದರೂ ಸ್ಕೀಮ್ ಇದ್ರೂ ನಾವು ಟ್ರೈ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ಏನಾದರೂ ಕಿಡ್ನಿ ಸ್ಟೋನ್ ಏನಾದರೂ ತೊಂದರೆ ಇದ್ದರೆ ಅದು ಸ್ಟೋನ್ ಬ್ರೇಕ್ ಮಾಡ್ತಾರೆ. ಇಲ್ಲಾಂದರೆ ಕ್ಯಾನ್ಸರ್ ಏನಾದರೂ ಇದ್ದರೆ ಕ್ಯಾನ್ಸರ್ ಅದು ಮಾಡ್ತಾರೆ. ಮತ್ತು ಏನಾದರೂ ಸರ್ಜರಿ ಬೇಕಾದರೆ ಅಪೆಂಡಿಕ್ ಸರ್ಜರಿ ಏನಾದರೂ ಬೇಕಾದ್ರೆ ಎಲ್ಲನೂ ಮಾಡ್ತಾರೆ. ಶುಗರು BP ಅದನ್ನೂ ಎಲ್ಲ ನೋಡ್ತಾರೆ. ಏನು ಬಂದು ಅಡ್ಮಿಟ್ ಆಗ್ಬೋದು. ಈ ಹೆಚ್ಚುವರಿ ಏನಾದ್ರು ಸಮಸ್ಯೆ ಇದ್ದರೆ ಅಥವಾ ನಮ್ಮಲ್ಲಿ ಏನಾದ್ರು ಈಗ ಕಂಡ್ರೆ ಏನಾದ್ರು ಹಾರ್ಟಿಗೆ ಸ್ಕ್ಯಾನ್ ಮಾಡಿದ್ವಿ, ECG ಮಾಡಿದ್ವಿ, ಎಲ್ಲ ಹತ್ರ ಏನೋ ಸಮಸ್ಯೆ ಕಂಡ್ರೆ ಅವ್ರನ್ನೆಲ್ಲ ನಾವು ರೆಫರ್ ಮಾಡ್ತೀವಿ. ಅಲ್ಲಿ ಅವ್ರು ಬಂದು ತೋರಿಸ್ಕೊಳ್ಬೋದು. ಈ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಎಲ್ಲ ನಿಮ್ದು ಖರ್ಚು ಉಚಿತವಾಗಿ ಮಾಡಿಕೊಡ್ತೀವಿ. ನಿಮ್ಮ BPL ಆಯುಷ್ಮಾನ್ ಕಾರ್ಡ್ ಇದ್ದರೆ ಮತ್ತು ಏನಾದರೂ ನಾವು ಮತ್ತೆ ಏನಾದರೂ ಸ್ಕೀಮ್ ಎಲ್ಲ ನೋಡ್ಕೊಂಡು ಇದು ಎಲ್ಲ ಮಾಡಿಕೊಡ್ತೀವಿ. 40,000 ಮೇಲೇನಾಗುತ್ತೆ. ಅದ್ರ ಕೆಳಗೆ ಯಾವುದೂ ಆಗಲ್ಲ ಖರ್ಚು. ಅದೇ ನಮಗೆ ಫ್ರೀಯಾಗಿ ಆಗುತ್ತೆ ಇದೆಲ್ಲ ಆಪ್ರೇಷನ್ ಬಗ್ಗೆ. ಈ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಂಥ ಉಚಿತ ಎಲ್ಲರೂ ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ತೋರಿಸ್ತಾ ಇರಬೇಕು. ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತ. ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಬನ್ನಿ, BPL ಆಯಾ ಕಾರ್ಡ್ ತೊಗೊಂಡ್ಬನ್ನಿ, ನಾವೆಲ್ಲ ರೆಫರ್ ಮಾಡ್ತೀವಿ. ಅಲ್ಲಿ ಬಂದು ಉಚಿತವಾಗಿ ನಿಮಗೆಲ್ಲ ಆಪ್ರೇಷನ್ನು ಏನಾದ್ರು ಬೇಕಾದ್ರೆ ಬೇರೆ ಟ್ರೀಟ್ಮೆಂಟ್ ಬೇಕಾದ್ರೂ ಮಾಡಿಕೊಡ್ತಾರೆ. ಏರ್ಪಡಿಸಲಾಗಿದೆ. ನಮ್ಮ ಪೂರ್ಣಚಂದ್ರ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನಮ್ಮ ಸಪ್ತಗಿರಿ ಆಸ್ಪತ್ರೆಯಿಂದ ಮೇನಾಗಿ ಕಾರ್ಡಿಯಾಲಜಿಸ್ಟು, ಯೂರಾಲಜಿಸ್ಟು, ಯೂರಾಲಜಿ ಎಲ್ಲ ಬಂದು ತಪಾಸಣೆ ಮಾಡ್ತಾಯಿದ್ದೀವಿ. ಅವರಲ್ಲಿ ಏನೋ ಹೆಚ್ಚಿನ ಸಮಸ್ಯೆ ಕಂಡು ಬಂದಲ್ಲಿ ನಾವೇ ಕರ್ಕೊಂಡೋಗಿ ಫ್ರೀಯಾಗಿ ಅವ್ರಿಗೆ ಬಸ್ ಫೇರ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಏನೇ ಇದ್ದರೂ ಎಲ್ಲ ಫ್ರೀ ಮಾಡಿಸ್ಕೊಡ್ತೀವಿ. ಆಪ್ರೇಷನ್ ಏನಾದ್ರು ಟ್ರೀಟ್ಮೆಂಟ್ ಇದ್ರೂ ಅದು ಫ್ರೀ ಮಾಡಿಸ್ಕೊಡ್ತೀವಿ. ಉಚಿತವಾಗಿ ಮೆಡಿಷನ್ ವ್ಯವಸ್ಥೆ ಇರ್ಬೋದು, ಅವರಿಗೆ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಸಾರ್ವಜನಿಕರು. ಅದು ಅವ್ರಿಗೇನು ತೊಂದರೆ ಇದೆ ಅದು ಚೆಕ್ ಮಾಡಿರ್ತೀವಿ ಫಸ್ಟು. ಹಾರ್ಟ್ ಸಮಸ್ಯೆ ಇದ್ದರೆ ಅವ್ರಿಗೇನು ಆಂಜಿಯೋಗ್ರಾಮ್ ಬೇಕಾ ಅದನ್ನು ಫ್ರೀ ಮಾಡಿಕೊಡ್ತೀವಿ. ಬೇರೆ ಕಡೆ ಹೋದರೆ ಅವ್ರಿಗೆಲ್ಲ ಚಾರ್ಜಸ್ ಆಗುತ್ತೆ. ನಮ್ಮಲ್ಲಿ ಫ್ರೀ ಇರುತ್ತೆ. MRI ಆಗಿರ್ಬೋದು, MRI ಅದು ಫ್ರೀ ಮಾಡಿಕೊಡ್ತೀವಿ. ಮತ್ತು CT ಸ್ಕ್ಯಾನಿಂಗ್ ಆಗಿರ್ಬೋದು ಅದು ಫ್ರೀ ಮಾಡಿಕೊಡ್ತೀವಿ. ನೆಕ್ಸ್ಟ್ ಅವ್ರಿಗೆ ಆಪ್ರೇಷನ್ ಏನಾದ್ರು ರಿಕ್ವೈರ್ಡ್ ಇದ್ದರೆ ಅದನ್ನು ಫ್ರೀ ಮಾಡಿಕೊಡ್ತೀವಿ. ಮತ್ತು ಅಂಜಲಮ್ಮ ದೇವಸ್ಥಾನದಲ್ಲಿ ಇದೇ ಥರ ಮುಂದಿನ ಹೆಚ್ಚಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಬೇಕು ಅಂತ ನಾನು ಕೇಳ್ತೀನಿ. ಇಷ್ಟವಾಗಿ ಪೂಜೆ ಸಿದ್ಧಿ ಮಾಡ್ಯಾರ. ಎಲ್ಲರೂ ತಪಸ್ಸು ಮಾಡಿಸ್ಕೊಂಡು ಎಲ್ಲರೂ ಬೇಕಾದ್ರೆ ಮುಂದೆ ಮಾಡ್ಬೇಕಂತ ಸಿದ್ಧಿ ನಡೀತಾ ಇದೆ ಅದ್ಭುತವಾಗಿ. ನಮ್ದು ಕೂಡ ಹಿಂಗೆ ಅದ್ಭುತವಾಗಿ ಸಿಗಬೇಕಂತ ನಾವು ಜನರು ಕೇಳ್ತಾರೆ. ಎಲ್ಲೊಳ್ಳೆ ಬಂದು ಶಿಬಿರ ಮಾಡಿದ್ರು. ಏನು ತಪಸ್ಸು ದೊಡ್ಡ ಕಾರ್ಯ ಇದ್ರಪ್ಪ ಅಂದ್ರೆ ಅವರು ಹೋದರೆ ಫ್ರೀ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದೆ. ಆ ಪ್ರಕಾರ ಹೋಗಿ ಫ್ರೀ ಮಾಡಿ ಕಳಿಸ್ತಾರೆ. ಮೆಂಟಲ್ ಬ್ಯಾನಿಯಲ್ಲಿ ಹಾರ್ಟ್ ಕಂಪ್ಲೇಂಟ್ ಇರಲಿ, ಮೂತ್ರದ್ದು ಕಂಪ್ಲೇಂಟ್ ಇರಲಿ, ಏನೇ ಇರಲಿ ಅವ್ರು ಫ್ರೀ ಮಾಡಿ ಕಳಿಸ್ತಾರೆ. ಅವರು ಎಲ್ಲ ಮಂಕಲ್ಲಿ ಮಾತ್ರ ಕಂಪ್ಲೇಂಟ್ ಸಕ್ಸಸ್. ಮಂಕಲ್ ಎಲ್ಲ ರಿಪೋರ್ಟ್ ಮಾಡಿ ಎಲ್ಲ ಖರ್ಚು ನೋಡ್ಕೊಂಡು ಆಪ್ರೇಷನ್ ಮಾಡಿ ಕಳಿಸ್ತಾರೆ. ಅದಂತೂ ನಮ್ಗೆ ಗೊತ್ತಿದ್ದ ವಿಷಯ ಇದೆ. ಜಿಲ್ಲಾ ಗಂಗಾವತಿ ತಾಲೂಕು ಬಸವಪಟ್ಟಣ ಗ್ರಾಮದಲ್ಲಿ ಎಸ್ ಕ್ಯಾಂಪ್ ಸೀಮೆಯಲ್ಲಿರುವ ಅಂಕಲೆಮ್ಮ ದೇವಸ್ಥಾನದಲ್ಲಿ ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ. ಇಲ್ಲಿ
ಹೃದಯ ರೋಗ ತಜ್ಞರು ನೋಡ್ತಿದ್ದಾರೆ, ಬಿ ಪಿ ಶುಗರ್ ಚೆಕ್ ಮಾಡ್ತಿದ್ದೀವಿ ನಾವು. ಬೆಂಗಳೂರಿಂದ ಡಾಕ್ಟರ್ ಆಗಮಿಸಿದ್ದಾರೆ. ಇಲ್ಲಿ ಚೆಕಪ್ ಇದೆ, ECG ಮಾಡ್ತಿದ್ದಾರೆ, ಎಕೋ ಸ್ಕ್ಯಾನಿಂಗ್ ಇದೆ, ಮೂತ್ರಪಿಂಡ ತೊಂದರೆ ಇದ್ದರಿಗೆ ಕ್ಲೀನಪ್ ಮಾಡ್ತಿದ್ದಾರೆ. ನಾವು ಅದರಲ್ಲಿ ಭಾಗವಹಿಸಿ ಬಿ ಪಿ ಶುಗರ್ ಚೆಕ್ ಮಾಡ್ತೀವಿ. ಇಷ್ಟು ಹೇಳಿ ನಾನು 2 ಮಾತು ಬಂದಿದ್ದೇನೆಂದರೆ ಬೆಂಗಳೂರಿನಿಂದ ಬಂದಿದ್ದಾರೆ. ಎಲ್ಲರಿಗೆ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಟ್ಟು ಆರೋಗ್ಯವನ್ನು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಇಲ್ಲಿ ಟ್ರೀಟ್ಮೆಂಟ್ ನಡೆಸಿದ್ದೆ. BP, ಶುಗರು, ಹಾರ್ಟು, ECG, ಕಿಡ್ನಿ ಏನಿದ್ರು ಕೂಡ ಮೊಣಕಾಲು ಏನೇ ಇರಲಿ ಅವ್ರಿಗೆ ಸಮಸ್ಯೆ ಏನಿದ್ರು ಕೂಡ ಇಲ್ಲಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಕೊಡ್ತಾರೆ. ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ಬೇಕಂತ ಬಂದರೆ ಮತ್ತು ಅವ್ರು ಏನಾದರೂ ರಿಪೋರ್ಟ್ ಬಗ್ಗೆ ನೋಡಿ ಬೆಂಗಳೂರಿಗೆ ಬಂದಿರ್ತಾರೆ. ಅವ್ರ ಆಸ್ಪತ್ರೆ ಸಂಪರ್ಕಿದೆ ಆಸ್ಪತ್ರೆ ಬಂದಿದ್ದಾರೆ. ಅಲ್ಲಿಂದ ಬಂದು ಇಷ್ಟೆಲ್ಲ ಜನಗಳಿಗೆ ನೋಡಿ ಇಲ್ಲಿ ಅಂಗಲಮ್ಮ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಊಟ ಇರ್ತದೆ, ಉಳಿಗಮ್ಮಿ ಪ್ರಸಾದ. ಇಲ್ಲಿ ಜನ ಬರ್ತಾರೆ ಏನಪ್ಪ ಅಂದರೆ ಎಲ್ಲದಕ್ಕೂ ಅನುಕೂಲ ಒಂದೇ ಅಲ್ಲ, ಎಲ್ಲರೂ ಕೂಡ ಬಂದು ಅವ್ರಿಗೆ ತಿಳಿದನ್ನು ಸಹಾಯ ಮಾಡಿ ಅವರು ಕೇಳಿದ್ದನ್ನು ಅಮ್ಮ ಕೊಡೋಕೆ ರೆಡಿ ಇದ್ದಾರೆ. ಆಶೀರ್ವಾದ ಐತಿ, ಚೆನ್ನಾಗಿ ಆಶೀರ್ವಾದ ಐತಿ. ಏನಂತಂದರೆ ಜನಕ್ಕೆ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ಎಲ್ಲರೂ ಬಂದಿದ್ದು ಆಶೀರ್ವಾದ ಕೊಡ್ಕೊಂಡು ಹೋಗ್ತಾರೆ. ಇವತ್ತಿನ ದಿವಸ ನಮ್ಮ ಹಿರೇಬೆಣಕಲ್ ಮತ್ತು ಬಸಪಟ್ಟಣ 2 ಗ್ರಾಮದ ನಡುವಿರುವ ಶ್ರೀ ಅಂಕಲಮ್ಮ ದೇವಸ್ಥಾನ ಇದು ಭಾಳ ಪುರಾತನವಾದ ಒಂದು ಇಲ್ಲಿ ಗಿಡ ಇತ್ತು. ಈಗ ನಂತರದಲ್ಲಿ ಇಲ್ಲಿ ಬಸಪಟ್ಟಣ ಭಕ್ತರಾದ ರಾಮಣ್ಣ, ಸುಬ್ಬರಾವ್, ಗೋಪಾಲರಾವ್ ಇವರು 3 ಸಹೋದರರು ಸೇರಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಪ್ರತಿ ಹುಣ್ಣಿಮೆ ದಿವಸ ಒಂದು 100,000 ಜನನೂ ಬರ್ತಾರೆ. 1000 ಜನ ಬಂದು ಪ್ರಸಾದ ತೆಗೆದುಕೊಂಡು ಹೋಗ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಬೆಂಗಳೂರಿನಿಂದ ವೈದ್ಯಾಧಿಕಾರಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಉಚಿತವಾಗಿ ನರರೋಗ ಇನ್ನಿತರ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಫ್ರೀ ಒಂದು ಹೆಲ್ತ್ ಕ್ಯಾಂಪ್ ಕೂಡ ನಡೆಸಿದ್ದಾರೆ. ಆದ ಕಾರಣ ಆ ದೇವಿಯು ಅವರಿಗೆ ಸಹಕುಟುಂಬಕ್ಕೂ ಅವರಿಗೆ ಒಳ್ಳೆಯದನ್ನು ಮಾಡಿ ಐರಾರೋಗ್ಯವನ್ನು ಕಾಪಾಡಲಿ. ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಬರುವ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ದೇವಿಯು ಮಳೆ ಬೆಳೆ ಸುಖ ಸಮೃದ್ಧಿಯನ್ನು ಕೊಟ್ಟು ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾ ನನ್ನ 1-2 ಮಾತುಗಳು ವಿರಾಮ ಕೊಡುತ್ತೇನೆ.